ಈಗಾಗಲೇ ಪ್ರಸ್ತಾಪ ಮಾಡಿದ್ದೀನಿ ನಾನು, ಸಾಲದ ರಾಮಯ್ಯ ಅಂತ ಹೇಳೋದು. ಸುಮ್ಮನೆ ಏನಾದ್ರು ಬಾಯಿ ಬಂದಾಗ ಮಾತಾಡ್ತಾರೆ. ನೋಡ್ರಿ, ಎಲ್ಲ ಅಭಿವೃದ್ಧಿ ರಾಷ್ಟ್ರಗಳು, ಎಲ್ಲ ರಾಜ್ಯಗಳು ಸಾಲ ಮಾಡಲೇಬೇಕು. ಸಾಲ ಮಾಡುವಾಗ ಮಿತಿ ಒಳಗಡೆ ಇರಬೇಕು. ಸಾಲ ಮಿತಿ ಒಳಗಡೆ ಇರಬೇಕು. ನಮ್ಮದು GDP ಎಷ್ಟು ಗೊತ್ತಾ ಕರ್ನಾಟಕದ್ದು? 33,05,500 ಕೋಟಿ. GST ಅಲ್ರಿ, GDP. ದೇಶದ ರಾಜ್ಯದ GDP, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP 33,05,500 ಕೋಟಿ. ಅದರಲ್ಲಿ 25% ಸಾಲ ಇರಬೇಕು. ಅದರಲ್ಲಿ 25% ಸಾಲ ಇರಬೇಕು. ನಾವು 24.94% ಮಾಡಿದ್ದೀವಿ. ಅದರೊಳಗಡೆ ಇದೆಯಾ ಇಲ್ವಾ? ಮತ್ತು ಸಾಲ ಹೆಂಗೆ ಮಾಡಿದ್ದೀವಿ, ಸಾಲ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳೋದು ಹೆಂಗೆ? ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002ರಲ್ಲಿ ಪಾಸ್ ಮಾಡಿತು. ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕಾದ್ರೆ 3 ಮಾನದಂಡಗಳನ್ನು ಹೇಳಿದೆ ಆ ಕಾನೂನಿನಲ್ಲಿ. ಒಂದನೇದು ಫಿಸ್ಕಲ್ ಡಿಫಿಸಿಟ್ಟು 3% ಒಳಗಡೆ ಇರಬೇಕು. GDPಯ 3% ಒಳಗಡೆ ಇರಬೇಕು. ನಮ್ಮದು 3% ಒಳಗಡೆ ಇದೆ, 2.95. ಸಾಲ 25% ಒಳಗಡೆ ಇರಬೇಕು. GDPಯ 25% ಒಳಗಡೆ ಇರಬೇಕು. ರೆವಿನ್ಯೂ ಸರ್ಪ್ಲಸ್ ಇರಬೇಕು. ನಮ್ಮದು ರೆವಿನ್ಯೂ ಸರ್ಪ್ಲಸ್ಸು ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಕೇಂದ್ರ ಸರ್ಕಾರದವರು ನಮಗೆ ಕೊಡಬೇಕಾಗಿದ್ದಂಥ ಹಣವನ್ನು ಕೊಡಲಿಲ್ಲ. ನಂಬರ್ 1. ನಂಬರ್ 2, ಮಧ್ಯದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ GSTಯನ್ನು ರ್ಯಾಷನಲೈಸ್ ಮಾಡಿದ್ರು. ಯಾವಾಗ ಮಾಡಿದ್ದು? ಅದನ್ನು ಸೆಪ್ಟೆಂಬರ್ ತಿಂಗಳಿಂದ ಜಾರಿಗೆ ಬರೋಕ್ಕೆ ಮಾಡಿದ್ರು. ಕಡಿಮೆ ಮಾಡಿಬಿಟ್ರು ಅನೇಕ ಇದನ್ನು. ಯಾಕೆಂತಂದರೆ ಬಿಹಾರ್ ಚುನಾವಣೆ ಇತ್ತು, ಅದಕ್ಕೋಸ್ಕರ ಮಾಡಿದ್ರು. ನಾವೆಲ್ಲ ಅಂದಾಜು ಮಾಡಿದ್ದು GST ಇಷ್ಟು ದುಡ್ಡು ಬರ್ಬೋದು ನಮಗೆ ತೆರಿಗೆನಲ್ಲಿ. 1,20,000 ಕೋಟಿ ತೆರಿಗೆ ಬರಬೇಕಾಗಿತ್ತು. ನಮಗೆ 10,000 ಕೋಟಿ ಕಡಿಮೆ ಆಯಿತು. ಅದರಲ್ಲಿ 10,000 ಕೋಟಿ. GST ರ್ಯಾಷನಲೈಸ್ ಮಾಡೋಕ್ಕೆ ಮುಂಚಿತವಾಗಿ, ತೀರ್ಮಾನ ಮಾಡೋಕ್ಕೆ ಮುಂಚಿತವಾಗಿ 10% ಗ್ರೋತ್ ಇತ್ತು ನಮ್ಮ ರಾಜ್ಯದಲ್ಲಿ. 10% ಗ್ರೋತ್, GST ಗ್ರೋತು 10% ಗ್ರೋತ್ ಇತ್ತು. ಅದು 4% ಇಳಿದು ಬಿಡ್ತು. ಡೆಫಿಸಿಟ್ ಆಗಿದ್ದರಿಂದ 10,000 crore ಡೆಫಿಸಿಟ್ ಆಗಿದ್ದರಿಂದ ಗ್ರೋತ್ ರೇಟ್ ರೀ, ಬೆಳವಣಿಗೆ ದರ 10% ಇದ್ದದು 4% ಇಳಿದು ಬಿಡ್ತು. ಅದರಿಂದ ನಮಗೆ 10,000 ಕೋಟಿ ಕಡಿಮೆ ಆಯಿತು. 10,000 ಕೋಟಿ ಕಡಿಮೆ ಆಯಿತು. ಮುಂದಿನ ವರ್ಷ 15,000 ಕೋಟಿ ಕಡಿಮೆ ಆಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರ GST ನಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೊಡಲಿಲ್ಲ. ಸುಮಾರು 11,495 ಕೋಟಿ 11,495 ಕೋಟಿ ವಿಶೇಷ ಗ್ರ್ಯಾಂಟ್ಸ್ ಕೊಡ್ತೀವಿ ಅಂತಂದಿದ್ರು. ಅದು ಕೊಡಲಿಲ್ಲ. 15ನೇ ಹಣಕಾಸಿನ ಆಯೋಗದಲ್ಲಿ ತೆರಿಗೆ ಕಡಿಮೆ ಆಯಿತು ಅಂತೇಳಿ
11,495 ಕೋಟಿ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂದ್ಬಿಟ್ಟು ಕೊಡಲಿಲ್ಲ. 2 ವರ್ಷ 3 ವರ್ಷ ಆಯಿತು. 3 ವರ್ಷದಿಂದ ₹1 ಕೊಡಲಿಲ್ಲ. ಇವೆಲ್ಲ ಕಾರಣಗಳಿಗೋಸ್ಕರ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ಗ್ಯಾರಂಟಿಯಿಂದ ಅಲ್ಲ. ಇದನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು. ಈಗ